ಕ್ರಿಸ್ತಶಕ 1108ರಲ್ಲಿ ಪಟ್ಟವನ್ನೇರಿದಂತಹ ಈ ರಾಜ ಸುಮಾರು 35 ವರ್ಷಗಳ ಕಾಲ ದೀರ್ಘ ಆಳ್ವಿಕೆಯನ್ನು ನಡೆಸ್ತಾನೆ. ಅವನು ಆಳ್ವಿಕೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ತಾನು ಆಳ್ವಿಕೆ ಮಾಡ್ತಾ ಇದ್ದಂಥ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾನೆ. ಪಿತ್ರಾರ್ಜಿತವಾಗಿ ಪಡೆದಂತಹ ಒಂದು ಸಣ್ಣ ರಾಜ್ಯವನ್ನು ಮಹಾ ಸಾಮ್ರಾಜ್ಯವಾಗಿ ವಿಸ್ತರಿಸಿ ದಕ್ಷ ಆಡಳಿತವನ್ನು ನೀಡ್ತಾನೆ. ಚಾಳುಕ್ಯರ ಸಾಮಂತತ್ವವನ್ನು ಕಿತ್ತೊಗೆದು ಸ್ವತಂತ್ರನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಕನ್ನಡ ನಾಡನ್ನು ಚೋಳರಿಂದ ಮುಕ್ತ ಮಾಡ್ತಾನೆ. ಚೋಳ ಚಾಳುಕ್ಯರ ಪಾಲಾಗಿದ್ದಂತಹ ದಕ್ಷಿಣ ಪಥ ಸಂಪತ್ತನ್ನು ಏಕಚಕ್ರಾಧಿಪತ್ಯಕ್ಕೆ ತರ್ತಾನೆ. ಅಷ್ಟಕ್ಕೂ ಇಂಥ ಒಬ್ಬ ಮಹಾರಾಜ ಯಾರು? ಅವನು ಆಳ್ವಿಕೆ ಮಾಡ್ತಾ ಇದ್ದಂತಹ ಸಾಮ್ರಾಜ್ಯ ಆದರೂ ಯಾವುದು? ತಂದೆಯಿಂದ ಬಂದಂತಹ ಒಂದು ಸಣ್ಣ ರಾಜ್ಯವನ್ನು ಮಹಾ ಸಾಮ್ರಾಜ್ಯವಾಗಿ ಬದಲಾಯಿಸಿದಾದರೂ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ವಿಷ್ಣುವರ್ಧನನು ಹೊಯ್ಸಳ ದೊರೆಗಳಲ್ಲೇ ಅತ್ಯಂತ ಶ್ರೇಷ್ಠ ದೊರೆ. ಬಿಟ್ಟಿಗ ಅಥವಾ ಬಿಟ್ಟಿದೇವ ಇವನ ಮೊದಲ ಹೆಸರು. ವಿಷ್ಣುವರ್ಧನ ರಾಜನಾಗುವ ಮುನ್ನ ಅಣ್ಣ ಬಲ್ಲಾಳನ ಕಾಲದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಬೆಳೆಯೂಳ ಪ್ರಾಂತ್ಯದ ರಾಜ್ಯಪಾಲನಾಗಿದ್ದ. ಆಗಲೇ ಅಪಾರವಾದಂತಹ ಆಡಳಿತ ಜ್ಞಾನ ಹಾಗೂ ಯುದ್ಧಗಳ ಅನುಭವಗಳನ್ನು ಪಡೆದಿದ್ದ. ಆಗ ಜಗದೇವ ಮತ್ತು ಇನ್ನಿತರರೊಡನೆ ಹೋರಾಡಿ ಶತ್ರುಗಳನ್ನೆಲ್ಲ ಸೋಲಿಸಿದ್ದ. ವಿಷ್ಣುವರ್ಧನ 3 ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡಿದ್ದ. ಒಂದು, ಹೊಯ್ಸಳ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾದಂತಹ ಗಡಿರೇಖೆಯನ್ನು ರಚಿಸುವುದು. ಎರಡನೇದು, ಗಂಗವಾಡಿ ಮತ್ತು ನೊಳುಂಬವಾಡಿಯನ್ನು ಚೋಳರ ಆಳ್ವಿಕೆಯಿಂದ ಪಾರು ಮಾಡುವುದು. ಮೂರನೇದು, ಕಲ್ಯಾಣ ಚಾಳುಕ್ಯರ ಸರ್ವಾಧಿಕಾರವನ್ನು ಕೊನೆಗೊಳಿಸುವುದು. ಚೋಳರು ಹೊಯ್ಸಳರ ಪ್ರಬಲ ಶತ್ರುಗಳಾಗಿದ್ದರು. ರಾಜೇಂದ್ರ ಮತ್ತು 1ನೇ ಕುಲೋತ್ತುಂಗ ಚೋಳರು ಗಂಗವಾಡಿಯನ್ನು ದರ್ಪದಿಂದ ಆಳುತ್ತಿದ್ದರು. ಆದಿಯಮನು ಗಂಗವಾಡಿಯ ಚೋಳರ ಪ್ರಾಂತ್ಯಾಧಿಕಾರಿಯಾಗಿದ್ದ. ವಿಷ್ಣುವರ್ಧನ ತಲಕಾಡನ್ನು ಆಕ್ರಮಿಸಲು ತನ್ನ ಸೇನಾನಿ ಗಂಗರಾಜನನ್ನು ಪ್ರಧಾನ ದಂಡನಾಯಕನಾಗಿ ನೇಮಿಸ್ತಾರೆ. ಗಂಗರಾಜನು ಗಂಗವಾಡಿಯನ್ನು ಬಿಟ್ಟುಕೊಡುವಂತೆ ಹೇಳಿ ದೂತನನ್ನು ಆದಿಯಮನ ಬಳಿಗೆ ಕಳುಹಿಸಿದನು. ಆದರೆ ಆದಿಯಮನು ಯುದ್ಧ ಮಾಡಿ ತಲಕಾಡನ್ನು ಗೆಲ್ಲುವಂತೆ ದರ್ಪದಿಂದ ಉತ್ತರಿಸಿದನು. ಹೊಯ್ಸಳ ಸೈನ್ಯ ವಿಷ್ಣುವರ್ಧನ ಮತ್ತು ಗಂಗರಾಜನ ನೇತೃತ್ವದಲ್ಲಿ ಹೊರಟಿತು. ಕ್ರಿಸ್ತಶಕ 1114ರಲ್ಲಿ ನಡೆದಂತಹ ಭೀಕರ ತಲಕಾಡು ಕದನದಲ್ಲಿ ಚೋಳರ ಸೈನ್ಯ ಸೋತು ದಿಕ್ಕಾಪಾಲಾಗಿ ಓಡಿತು. ಚೋಳ ಸೈನ್ಯದಲ್ಲಿ ಅಪಾರ ಸಾವು ನೋವುಗಳು ಉಂಟಾದವು. ಗಂಗರಾಜ ತಲಕಾಡನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಆದಿಯಮನನ್ನು ಕೊಂದು ಹಾಕ್ತಾನೆ. ಇವನ ನೆರವಿನಿಂದ ಧಾವಿಸಿದಂಥ ದಾಮೋದರ ಮತ್ತು ನರಸಿಂಹವರ್ಮ ಎಂಬ ಚೋಳರ ಅಧಿಕಾರಿಗಳು ಸೋತು ಓಡಿ ಹೋದರು. ಓಡಿ ಹೋಗುತ್ತಿದ್ದಂತಹ ಚೋಳರ ಸೈನ್ಯವು ವಿಷ್ಣುವರ್ಧನನಿಂದ ಮತ್ತೊಮ್ಮೆ ನಂಗಲ್ಲಿ ಮತ್ತು ಕೊಂಗನಾಡಿನಲ್ಲಿ ಸೋತಿತು. ಇದರಿಂದ ವಿಷ್ಣುವರ್ಧನ ವಿಕ್ರಮಗಂಗ ಮತ್ತು ತಲಕಾಡಕೊಂಡ ಎಂಬ ಬಿರುದುಗಳನ್ನು ಗಳಿಸ್ತಾನೆ. ಅನಂತರ ಗಂಗರ ಮತ್ತೊಂದು ರಾಜಧಾನಿ ಕೋಲಾರಕ್ಕೆ ನುಗ್ಗಿ ಅಲ್ಲಿದ್ದ ಚೋಳರನ್ನು ಕಂಚಿಯವರೆಗೂ ಬೆನ್ನಟ್ತಾರೆ. ಕಂಚಿಯ ಕೊಂಡ ಎಂಬ ಬಿರುದುಗಳನ್ನ ಕೂಡ ಗಳಿಸ್ತಾನೆ. ಈ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಸ್ಥಾನವನ್ನು ಮತ್ತು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸ್ತಾನೆ. ತಲಗಾಡಗೊಂಡ, ನೊಳುಂಬವಾಡಿಗೊಂಡ, ಮಳೆಪೊರೋಳ್ಗಂಡ ಎಂಬ ತನ್ನ ಬಿರುದುಗಳನ್ನು ಚಿನ್ನದ ನಾಣ್ಯಗಳಲ್ಲಿ ಟಂಕಿಸಿ ಅಚ್ಚು ಹಾಕಿಸಿದನು. ಈ ವಿಜಯದ ರೂವಾರಿ ಸೇನಾನಿ ಗಂಗರಾಜನಿಗೆ ಮಹಾಪ್ರಚಂಡ ದಂಡನಾಥ ಎಂಬ ಬಿರುದನ್ನು ನೀಡಿ ಗೌರವಿಸಿದ. ತಲಕಾಡು ಕದನ ಹೊಯ್ಸಳರ ಪ್ರಾಬಲ್ಯವನ್ನು ಸಾರಿತು. ಗಂಗವಾಡಿಯನ್ನು ಚೋಳರಿಂದ ಪಾರು ಮಾಡಿದ್ದಲ್ಲದೆ ಅದರ ಮೇಲೆ ಹೊಯ್ಸಳರ ಅಧಿಕಾರವನ್ನು ಸ್ಥಾಪಿಸಿಕೊಟ್ಟಿತು. ವಿಷ್ಣುವರ್ಧನನ ಸೈನ್ಯ ತಮಿಳುನಾಡಿನ ಗಡಿಯಲ್ಲಿ ಪರಾಕ್ರಮ ಮೆರೆಯಿತು. ಈಗ ಕೋಲಾರ, ನಂಗಲ್ಲಿ, ಕೊಂಗನಾಡು, ಸೇಲಂ, ಕೊಯಮತ್ತೂರುಗಳನ್ನು ಜಯಿಸಿ ಮದುರೈ ಪಾಂಡ್ಯರಾಜನನ್ನು ಸೋಲಿಸಿ ಮದುರೈಗೊಂಡ ಎಂಬ ಬಿರುದನ್ನು ಗಳಿಸ್ತಾನೆ. ನಂತರ ರಾಮೇಶ್ವರಂವರೆಗೂ ದಿಗ್ವಿಜಯವನ್ನು ಕೈಗೊಂಡನು. ಇವನ ದಂಡನಾಯಕ ಗಂಗರಾಜನು ನೀಲಗಿರಿ ಮತ್ತು ಸೇಲಂಗಳನ್ನು ಗೆದ್ದಿದ್ದನೆಂದು ಜನನಾಥಪುರ ಶಾಸನವು ಹೇಳುತ್ತದೆ. ವಿಷ್ಣುವರ್ಧನನು ಚೆಂಗಾಳ್ವರನ್ನು ಸೋಲಿಸಿದನು. ಕೊಂಗಾಳ್ವರನ್ನು ಸೋಲಿಸಿ ಕೊಂಗಾಳ್ವ ರಾಜಕುಮಾರಿ ಚಾಂದಾಲದೇವಿಯನ್ನು ವಿವಾಹವಾದನು. ಇದರಿಂದ ಕೊಂಗಾಳ್ವರು ಮತ್ತು ಹೊಯ್ಸಳರ ನಡುವೆ ಇದ್ದಂತಹ ವೈರತ್ವ ಕೊನೆಗೊಂಡಿತು. ಕೇರಳರು, ಕೊಂಗರು, ಮಲಯಾಳಿಗಳು ಅವನಿಗೆ ಶರಣಾದರು. ಚಿತ್ರದುರ್ಗ ಜಿಲ್ಲೆಯ ಉಚ್ಚಂಗಿಯ ಪಾಂಡ್ಯರನ್ನು ಸೋಲಿಸಿ ಉಚ್ಚಂಗಿಕೊಂಡ ಎಂಬ ಬಿರುದನ್ನು ಗಳಿಸಿದನು. ಪಾಂಡ್ಯರ ರಾಜ್ಯವಾದಂತಹ ನೊಳುಂಬವಾಡಿಯನ್ನು ಜಯಿಸಿ ನೊಳುಂಬಗೊಂಡ ಎಂಬ ಬಿರುದನ್ನು ಗಳಿಸ್ತಾನೆ.
ಉಚ್ಚಂಗಿ ಅವನ ಉತ್ತರ ದಂಡಯಾತ್ರೆಯ ಕೇಂದ್ರವಾಯಿತು. ಗಂಗವಾಡಿ ಮತ್ತು ನೊಳಂಬವಾಡಿಯ ವಿಜಯಗಳು ಹೊಯ್ಸಳರ ಅಭ್ಯುದಯಕ್ಕೆ ಬಹುಮಟ್ಟಿಗೆ ಕಾರಣವಾದವು. ಅವು 100 ವರ್ಷಗಳಿಂದ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಸ್ಥಾಪಿಸಿದ್ದ ಚೋಳರನ್ನು ಹೊರಗಟ್ಟಿದವು. ವಿಷ್ಣುವರ್ಧನನು ಕಲ್ಯಾಣ ಚಾಳುಕ್ಯರ ಸಾಮಂತತ್ವವನ್ನು ಕಿತ್ತೊಗೆದು ಸ್ವತಂತ್ರನಾಗಲು ಬಯಸಿ ತುಂಗಭದ್ರಾ ನದಿಯನ್ನು ದಾಟಿ ಉತ್ತರಕ್ಕೆ ಕೃಷ್ಣಾ ನದಿ ಪ್ರದೇಶಗಳ ಮೇಲೆ ದಾಳಿಯಿಟ್ಟನು. ಬಳ್ಳಾರಿ, ಧಾರವಾಡ, ಗದಗ, ಸೂರಮಾರ, ಬೆಳೆಯೂಳ, ಹಲಸಿಗೆ ಅವನ ಅಧೀನವಾದವು. ಇದರಿಂದ ಎಚ್ಚೆತ್ತ ಚಾಳುಕ್ಯ ಸಾಮ್ರಾಟ 6ನೇ ವಿಕ್ರಮಾದಿತ್ಯ ವಿಷ್ಣುವರ್ಧನನ್ನು ಶಿಕ್ಷಿಸಲು ತನ್ನ ಸಾಮಂತ ಸೈನ್ಯವನ್ನೆಲ್ಲ ಕೂಡಿಸಿ ಸಾಮಂತ ಅಚ್ಚಂಗಿಯ ನಾಯಕತ್ವದಲ್ಲಿ ಸೈನ್ಯವನ್ನು ಕಳಿಸ್ಕೊಡ್ತಾನೆ. ಕ್ರಿಸ್ತಶಕ 1118ರಲ್ಲಿ ಹಾಸನ ಜಿಲ್ಲೆಯ ಕಣ್ಣೇಗಾಲದಲ್ಲಿ ನಡೆದಂತಹ ಯುದ್ಧದಲ್ಲಿ ಚಾಳುಕ್ಯ ಸೈನ್ಯ ಹೊಯ್ಸಳರ ಸೇನಾಪತಿ ಗಂಗರಾಜನಿಂದ ಸೋತು ಯುದ್ಧ ಸಾಮಗ್ರಿಗಳನ್ನು ಅವನಿಗೆ ಒಪ್ಪಿಸಿ ಓಡಿತು. ನಂತರ ನಡೆದಂತಹ ಹಲಸೂರು ಕದನದಲ್ಲಿ ಚಾಳುಕ್ಯ ದಂಡನಾಯಕ ಬೋಪಣ್ಣನು ಸಹ ಸೋಲೆಬೇಕಾಯಿತೆಂದು ಹೇಳಲಾಗುತ್ತದೆ. ಆದರೂ ಈ ವಿಜಯಗಳು ನಿರ್ಣಯವಾಗಲಿಲ್ಲ. ಕ್ರಿಸ್ತಶಕ 1127ರಲ್ಲಿ 6ನೇ ವಿಕ್ರಮಾದಿತ್ಯ ಮರಣ ಹೊಂದಿದನು. ಅನಂತರ ರಾಜನಾದ 3ನೇ ಸೋಮೇಶ್ವರನ ಕಾಲದಲ್ಲಿ ಪುನಃ ದಂಗೆ ಎದ್ದು ವಿಷ್ಣುವರ್ಧನ ಆನೇಗಲ್ಲನ್ನು ವಶಪಡಿಸಿಕೊಂಡನು. ಅನಂತರ ಬಂದಂತಹ 2ನೇ ಜಗದೇಕಮಲ್ಲನ ಆಳ್ವಿಕೆಯ ಕಾಲದಲ್ಲೂ ಬಂಕಾಪುರವನ್ನು ವಶಪಡಿಸಿಕೊಂಡನು. ಚಾಳುಕ್ಯರ ದೌರ್ಬಲ್ಯದ ಲಾಭ ಪಡೆದು ಬೆಳೆಯೂಳ, ಪೂಲಿಗೆರೆ, ಬನವಾಸಿ, ಬಂಕಾಪುರ, ಆನೆಗಲ್, ಹಲಸಿಂಗಿ ಅಧಿಪತಿಯಾದನು. ವಿಷ್ಣುವರ್ಧನನು 6ನೇ ವಿಕ್ರಮಾದಿತ್ಯನು ಜೀವಿತಾಧಾರದವರೆಗೂ ಚಾಳುಕ್ಯರ ಸಾಮಂತನಾಗಿಯೇ ಉಳಿದಿದ್ದನು ಎಂಬುದು ಸರ್ವವಿದಿತ. ಅನಂತರವೇ ಅವನು ಸ್ವತಂತ್ರನಾಗಿರಬೇಕು. ಅವನನ್ನು ಚಾಳುಕ್ಯ ಸಾಮಂತರಲ್ಲೇ ಮಕುಟಮಣಿ ಎಂದು ವರ್ಣಿಸಲಾಗಿದೆ. ಆದರೆ ಆತ ನೈಜವಾಗಿ ಚಾಳುಕ್ಯರ ಪರಮಾಧಿಕಾರವನ್ನು ಎಂದೂ ಒಪ್ಪಿರಲಿಲ್ಲ. ವಿಷ್ಣುವರ್ಧನನು ಪಶ್ಚಿಮ ಮತ್ತು ಉತ್ತರಕ್ಕೆ ಚಲಿಸಿ ಹಲಸಿಗೆಯ ರಟ್ಟರನ್ನು, ದಕ್ಷಿಣ ಕನ್ನಡದ ಆಲೂಪರನ್ನು, ಆನೆಗಾಲ್ನ ಕದಂಬರನ್ನು ಸೋಲಿಸಿದ್ದನು. ಅದೇ ರೀತಿ ಸಿಂಧರನ್ನು ಸೋಲಿಸಿದನು. ಕ್ರಿಸ್ತಶಕ 1124ರ ವೇಳೆಗೆ ತುಂಗಭದ್ರಾ ನದಿ ಪ್ರದೇಶ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಿ ಕೃಷ್ಣಾ ನದಿಯವರೆಗೂ ದಂಡೆತ್ತಿ ಹೋದನು. ಬೆಳೆಯೂಳ, ಆಗ್ನಿಕೇಡ, ಹಲಸೀಗ, ಬನವಾಸಿ ಅವನ ಅಧೀನವಾದವು. ಆನೆಗಲ್ ಅವನ ಉಪರಾಜಧಾನಿಯಾಯಿತು. ಈತ ಬಂಕಾಪುರದಲ್ಲಿ ನಿಧನನಾದನು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ದ್ವಾರ ಸಮುದ್ರದ ಹೊಯ್ಸಳರು ಸಾಮ್ರಾಜ್ಯದಲ್ಲಿ ಬರುವಂತಹ ಒಬ್ಬ ಪ್ರಮುಖ ಅರಸ ವಿಷ್ಣುವರ್ಧನನ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋಗಳಲ್ಲಿ ವಿಷ್ಣುವರ್ಧನ ನಂತರ ಆಳ್ವಿಕೆ ಮಾಡಿದಂತಹ ರಾಜರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ದ್ವಾರ ಸಮುದ್ರದ ಹೊಯ್ಸಳರು ಸಾಮ್ರಾಜ್ಯದ ಸ್ಥಾಪನೆ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಅವ್ರಿಗೆ ಅಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ, ಹೋಗಿ ನೋಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಕನ್ನಡ ನಾಡಿನ ಇತಿಹಾಸನ ತಿಳಿಸ್ಕೊಡೋದಕ್ಕೆ ಸಹಾಯ ಮಾಡಿ.